ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ವಿದೇಶಾಂಗ ಸಚಿವರು ಆಗಿ ದೇಶ ಮತ್ತು ರಾಜ್ಯಕ್ಕೆ ಅಪ್ರತಿಮವಾದಂಥ ಸೇವೆಯನ್ನು ಸಲ್ಲಿಸಿದಂಥ ಶ್ರೀಮಾನ್ ಎಸ್.ಎಂ. ಕೃಷ್ಣ ಅವರು ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬೆಳಿಗ್ಗೆ ಗೊತ್ತಾದ ತಕ್ಷಣ ಶೋಕ ಸಂದೇಶವನ್ನು ಪ್ರಕಟಿಸಿ ನನ್ನನ್ನು ಕರೆದು ಶೋಕ ಸಂದೇಶದ ಪತ್ರವನ್ನು ಅವರ ಧರ್ಮಪತ್ನಿ ಮಾತೋಶ್ರೀ ಶ್ರೀಮತಿ ಪ್ರೇಮಾ ಅವರಿಗೆ ಮುಟ್ಟಿಸ್ಲಿಕ್ಕೂ ಹೇಳಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಭಾರತ ಸರ್ಕಾರದಿಂದ ನನ್ನನ್ನು ಕಳಿಸಿದ್ದಾರೆ. ಪ್ರಧಾನಮಂತ್ರಿಗಳು ತೀವ್ರವಾದಂಥ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪ್ರಧಾನಮಂತ್ರಿಗಳು ಅವರ ಬಹುಪ್ರತಿಭೆಯ ವ್ಯಕ್ತಿತ್ವವನ್ನು ಬಹಳಷ್ಟು ಶ್ಲಾಘಿಸಿದ್ದಾರೆ. ಆ ಪತ್ರವನ್ನು ಮತ್ತು ಶ್ರೀಮತಿ ಪ್ರೇಮಾ ಕೃಷ್ಣ ಅವರಿಗೆ ನಾನು ಪ್ರಧಾನಮಂತ್ರಿಗಳ ಪತ್ರವನ್ನು ಹಸ್ತಾಂತರ ಮಾಡಿದ್ದೇನೆ. ಪ್ರಧಾನಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಅವರು ಮುಖ್ಯಮಂತ್ರಿ ವಿದೇಶಾಂಗ ಸಚಿವರಿದ್ದಾಗಿನಿಂದನೂ ಅಪಾರವಾದಂಥ ಗೌರವವನ್ನು ಇಟ್ಟುಕೊಂಡಿದ್ದರು. ಇವತ್ತು ಮಾತುಕತೆಯಲ್ಲಿ ಅವರು ಅದನ್ನು ಸ್ಮರಣೆ ಮಾಡಿಕೊಂಡ್ರು. ಒಬ್ಬ ಅತ್ಯಂತ ನಾನು ವೈಯಕ್ತಿಕವಾಗಿ ಎಸ್.ಎಂ. ಕೃಷ್ಣ ಅವರನ್ನು ವಿದೇಶಾಂಗ ಮಂತ್ರಿ ಇದ್ದಾಗ ವಿಶೇಷವಾಗಿ ನಾನು ಮೊದಲನೇ ಬಾರಿ MP ಆಗಿದ್ದೆ. ಆವಾಗ ಅವರು ನಾವು ಅಷ್ಟು ಮೊದಲನೇ ಬಾರಿ MP ರಾಜಕಾರಣದಲ್ಲಿ ಕ್ಷೇತ್ರದಲ್ಲಿಯೇ ಅವ್ರಿಗಿಂತ ಬಹಳಷ್ಟು ನಾವು ಕಿರಿಯರಾದ್ದಾಗಿದ್ದು ಸಹಿತ ಅತ್ಯಂತ ಪ್ರೀತಿ ಆತ್ಮೀಯತೆಯಿಂದ ಮಾತನಾಡಿಸ್ತಾ ಇದ್ದರು. ಕರ್ನಾಟಕದ ಎಲ್ಲ ಸಂಸತ್ ಸದಸ್ಯರಿಗೆ ಆ ಸಂದರ್ಭದಲ್ಲಿಯೂ ಸಹಿತ ನಾವು BJPಯಲ್ಲಿದ್ವಿ, ಅವತ್ತು ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೂ ಸಹಿತ ಯಾವುದೇ ಸಂದರ್ಭದಲ್ಲಿ ವಿತೌಟ್ ಅಪಾಯಿಂಟ್ಮೆಂಟ್ ಅವ್ರನ್ನ ಭೇಟಿ ಮಾಡ್ಬೋದಾಗಿತ್ತು. ಹುಬ್ಬಳ್ಳಿಯ ಪಾಸ್ಪೋರ್ಟ್ ಬ್ರ್ಯಾಂಚ್ ಆಫೀಸನ್ನು ನಾನು ಮನವಿ ಕೊಟ್ಟ ನಂತರ ಅದನ್ನು ಶುರು ಮಾಡಿದಂಥವರು ಯಾವುದೇ ರೀತಿ ಯೋಚನೆ ಮಾಡಲಿಲ್ಲ ಇವನು ಬೇರೆ ಪಾರ್ಟಿಯವನು ಅಂಥೇಳಿ. ಅಪಾಯಿಂಟ್ಮೆಂಟ್ ಇಲ್ಲದೆ ಹೋದಾಗ ಒಂದು ಸರ್ತಿ ಭಾಳ ಮಹತ್ವದ ಮೀಟಿಂಗು ನಡೀತಾ ಇತ್ತು. ಅವರು ಹಾಗೆ ಕಳಿಸ್ಲಿಲ್ಲ, ವಿಸಿಟರ್ ರೂಮಿಗೆ ಬಂದು ಅವರೇ ಬಂದು ಹೇಳೋದ್ರು, ನೀವು ಬಂದಿದ್ದೀರಿ, ನಾನು ಮೀಟಿಂಗ್ದಲ್ಲಿದ್ದೇನೆ, ಇಲ್ಲ ನಾವೇ ಅಪಾಯಿಂಟ್ಮೆಂಟ್ ಇಲ್ಲದೆ ಬಂದದ್ದು ತಪ್ಪು ಅಂತ ಹೇಳಿದೆ. ಹಾಗೇನಿಲ್ಲ, ನೀವು ಯಾವಾಗ ಬೇಕಾದರೂ ಬರ್ಬೋದು, ನಾನು ನಿಮ್ಮ ಕೆಲಸ ನಂಗೆ ನೆನಪಿದೆ, ನಾನು ಮಾಡ್ತೀನಿ ಅಂತ ಹೇಳಿದರು. ಆ ರೀತಿ ಒಂದು ಉದಾರತೆಯ ವ್ಯಕ್ತಿತ್ವ, ಅತ್ಯಂತ ಸೃಜನಶೀಲ ಸುಸಂಸ್ಕೃತವಂತ ರಾಜಕಾರಣಿ. ಯಶಸ್ವಿನಿ ಯೋಜನೆಯನ್ನು ರಾಜ್ಯದಲ್ಲಿ ಪ್ರಾರಂಭ ಮಾಡಿದಂಥವರು, ಸ್ತ್ರೀ ಶಕ್ತಿ ಪ್ರಾರಂಭ ಮಾಡಿದಂಥವರು ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ಅದರ ಜೊತೆಯಲ್ಲಿ ಒಬ್ಬ ಕಲೆ, ಸಾಹಿತ್ಯ, ಕ್ರೀಡೆ, ರಾಜಕೀಯ ಕ್ಷೇತ್ರದ ರಾಜಕೀಯ ಎಲ್ಲ ಚಟುವಟಿಕೆಗಳ ಮಧ್ಯೆಯೂ ಸಹಿತ ಅವರು ಈ ಮೂರು ಕ್ಷೇತ್ರ ಕಲೆ, ಸಂಸ್ಕೃತಿ, ಕ್ರೀಡೆಯ ಬಗ್ಗೆ ಅವರಿಗೆ ಅಪಾರವಾದಂಥ ಒಂದು ಪ್ರೀತಿ ಇತ್ತು, ಆಸಕ್ತಿ ಇತ್ತು. ಸಂಗೀತವನ್ನು ಆಲಿಸೋದರಲ್ಲಿರ್ಬೋದು, ಕ್ರೀಡೆಯಲ್ಲಿರ್ಬೋದು, ಭಾಳ ಅವರಿಗೆ ದೇಹದಲ್ಲಿ ಶಕ್ತಿ ಇರುವವರೆಗೆ ಅವರು ಆಟವನ್ನು ಆಡ್ತಾಯಿದ್ರು, ಟೆನ್ನಿಸ್ ಆಟವನ್ನು. ಆ ರೀತಿ ನಾಟಕ, ಈ ರೀತಿ ಆ ನಾಟಕಗಳನ್ನು ನೋಡುವಂಥದ್ದು. ಮತ್ತು ಒಬ್ಬ ಒರೇಷಿಯಸ್ ರೀಡರ್, ಭಾಳಷ್ಟು ಓದ್ತಾಯಿದ್ರು. ಹಾಗಾಗಿ ಒಬ್ಬ ಸುಸಂಸ್ಕೃತವಂತ, ಉದಾರ ಮತ್ತು ಡೀಸೆಂಟ್ ರಾಜಕಾರಣಿ, ಎಲ್ಲಿ ಕೂಡ ದ್ವೇಷ ಮತ್ತೊಂದು ಏನೂ ಇರಲಾರ್ದಂಥ, ಯಾವತ್ತೂ ಕೂಡ ಅಡ್ಮಿನಿಸ್ಟ್ರೇಷನ್ದಲ್ಲಿ ಎಂದೂ ಕೂಡ ಧ್ವನಿ ಜೋರು ಮಾಡಲಿಲ್ಲ. ಆದರೆ ತಮ್ಮ ನಿರ್ಣಯವನ್ನು ಅಡ್ಮಿನಿಸ್ಟ್ರೇಷನ್ದಲ್ಲಿ, ಆಡಳಿತದಲ್ಲಿ ಅತ್ಯಂತ ಕಟ್ಟುನಿಟ್ಟಾಗಿ ಆಚರಣೆಯಲ್ಲಿ ತರೋರು. ಆದರೆ ಎಂದೂ ಕೂಡ ಯಾರಿಗೂ ಏಕವಚನದಲ್ಲಿ ಮಾತನಾಡುವಂಥದ್ದು, ಅಧಿಕಾರಿಗಳಿಗೆ ಎಷ್ಟೇ ಸಣ್ಣವರಿರಲಿ ಎಂದು ಏಕವಚನದಲ್ಲಿ ಮಾತನಾಡ್ತಾ ಇರಲಿಲ್ಲ. ನಾನು ಅನೇಕ ಬಾರಿ ನೋಡಿದ್ದೇನೆ ಅವ್ರನ್ನ ಪಾರ್ಲಿಮೆಂಟ್ನಲ್ಲಿಯೂ. ಎಂಥ ಸಣ್ಣವರೇ ಭೇಟಿಯಾದರೂ ಸಹಿತ ಅವರೆಂದೂ ಏಕವಚನದಲ್ಲಿ ಮಾತನಾಡ್ತಾ ಇರಲಿಲ್ಲ. ಆ ರೀತಿಯಾದಂಥ ಸಭ್ಯತೆಯನ್ನು ಹೊಂದಿರುವಂಥ ಒಬ್ಬ ರಾಜಕಾರಣಿ,
ಬಹುತೇಕವಾಗಿ ಕರ್ನಾಟಕದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು, ಕರ್ನಾಟಕ ರಾಜ್ಯದ ಮಂತ್ರಿ, ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಆ ನಂತರ ಗವರ್ನರು ಮತ್ತು ವಿದೇಶಾಂಗ ಮಂತ್ರಿ, ಇಷ್ಟೆಲ್ಲವೂ ಅವರು ಈ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಏಕೈಕ ಕರ್ನಾಟಕದ ರಾಜಕಾರಣಿ. ಮತ್ತು ಇಷ್ಟೆಲ್ಲ ಪದಗಳು ಬಂದರೂ ಸಹಿತ ಪದದ ಜೊತೆಗೆ ಮದ ಬರ್ತದೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ. ಆದರೆ ಆ ಮದ ಅರ್ಥಾತ್ ಪದದ ಒಂದು ತಲೆಗೇರಿಸಿಕೊಳ್ಳುವಂಥದ್ದು ಎಂದೂ ಆಗಿರಲಿಲ್ಲ. ಅಂಥ ಒಬ್ಬ ಸೃಜನಶೀಲ ರಾಜಕಾರಣಿಯನ್ನು ಕಳ್ಕೊಂಡದ್ದಕ್ಕೆ ಬಹಳಷ್ಟು ನಮ್ಮೆಲ್ಲರಿಗೂ ಮನಸ್ಸಿಗೆ ನೋವಾಗಿದೆ. ಆ ಸ್ಥಾನವನ್ನು ತುಂಬೋದು, ಅವರ ವ್ಯಕ್ತಿತ್ವವನ್ನು ಮತ್ತೊಬ್ಬರು ಆ ರೀತಿ ಬೆಳೆಸಿಕೊಳ್ಳೋದು ಭಾಳ ಕಷ್ಟ ಇದೆ. ಅವರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರ್ತೇನೆ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಎಲ್ಲರಿಗೂ ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಹಾರೈಸ್ತಾ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅದೇ ಹೇಳಿದ್ದಾರೆ, ಇಂಥ ಒಬ್ಬ ಸೃಜನಶೀಲ ಬಹು ವ್ಯಕ್ತಿತ್ವದ ರಾಜಕಾರಣಿಯನ್ನು ಕಳ್ಕೊಂಡು ದೇಶ ಬಹಳಷ್ಟು ಬಡವಾಗಿದೆ ಅನ್ನುವಂಥ ಮಾತನ್ನು ಅವರು ವೈಯಕ್ತಿಕವಾಗಿ ಮಾತನಾಡ್ತಾನೆ ಹೇಳಿದರು. ಅವರ ಧರ್ಮಪತ್ನಿಗೆ ಪತ್ರವನ್ನು ಕಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.